Hello everyone, welcome to Laura's Maths Tutorials, exercise number 6.1, first question. Okay, ಇದು ಟ್ರಯಾಂಗಲ್ ಅಂಡ್ ಇಟ್ಸ್ ಪ್ರಾಪರ್ಟಿ ಚಾಪ್ಟರ್ದು ನೋಡಿ ಏನ್ ಕೊಟ್ಟಿದ್ದಾರೆ. ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಓಕೆ, ಪಿ ಎಂ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಪಿ ಎಂ ಏನಾಗಿದೆ, ಇಲ್ಲಿ ರೈಟ್ ಆಂಗಲ್ ಕೊಟ್ಟಿದ್ದಾರೆ ನೋಡ್ರಿ. ಪಿ ಎಂ ಇಸ್ ಆಲ್ಟಿಟ್ಯೂಡ್, ಆಲ್ಟಿಟ್ಯೂಡ್ ಅಲ್ವಾ. ಡಿ ಮಿಡ್ ಪಾಯಿಂಟ್ ಆಗಿದೆ, ಡಿ ಮಿಡ್ ಪಾಯಿಂಟ್ ಆದ್ಮೇಲೆ ಇದು ಆಲ್ಟಿಟ್ಯೂಡ್, ಇದು ಹೈಟ್ ಅಂತೀವಲ್ವಾ ಇದು. ಈಗ ಪಿ ಡಿ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ನೋಡಿ. ಪಿ ಡಿ ಏನಾಗತ್ತೆ, ಇದು ಮಿಡ್ ಪಾಯಿಂಟ್ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಮೀಡಿಯನ್ ಆಯ್ತು ಅಲ್ವಾ. ಸೊ ಪಿ ಡಿ ಈಸ್ ಮೀಡಿಯನ್. ಓಕೆ, ಈಗ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಈಸ್ ಕ್ಯೂ ಎಂ ಇಸ್ ಈಕ್ವಲ್ಸ್ ಟು ಎಂ ಆರ್ ಅಂತ ಕೊಟ್ಟಿದ್ದಾರೆ ನೋಡಿ. ಕ್ಯೂ ಎಂ ಇಸ್ ಈಕ್ವಲ್ಸ್ ಟು ಎಂ ಆರ್ ಆಗತ್ತಾ? ಆಗಲ್ಲ. ಡಿ ಇಸ್ ಮಿಡ್ ಪಾಯಿಂಟ್ ಅಂತ ಕೊಟ್ಮೇಲೆ ಕ್ಯೂ ಡಿ ಇಸ್ ಈಕ್ವಲ್ಸ್ ಟು ಡಿ ಆರ್ ಆಗುತ್ತೆ ಅಲ್ವಾ. ಕ್ಯೂ ಎಂ ಇಸ್ ಈಕ್ವಲ್ಸ್ ಟು ಎಂ ಆರ್ ಆಗಲ್ಲ. ಸೊ ಆನ್ಸರ್ ಈಸ್ ನೋ. ಓಕೆ, ಇದು ಫಸ್ಟ್ ಒನ್ ಮುಗಿಯಿತು. ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಡ್ರಾ ರಫ್ ಸ್ಕೆಚಸ್ ಫಾರ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಇನ್ ಟ್ರಯಾಂಗಲ್ ಎ ಬಿ ಸಿ ಬಿಇ ಈಸ್ ಮೀಡಿಯನ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಫಸ್ಟ್ ನಾವು ರಫ್ ಸ್ಕೆಚ್ ಮಾಡ್ಕೋಬಹುದು ಈ ರೀತಿ. ಗೊತ್ತಿಲ್ವಲ್ಲ ನಮ್ಗೆ, ನೋಡಿ ಒಂದು ಟ್ರಯಾಂಗಲ್ ಮಾಡ್ಕೋಬೇಕು. ಎ ಬಿ ಸಿ ಅಂತ ನೇಮ್ ಮಾಡ್ಕೊಂಡ್ವಿ. ಅವ್ರೇನ್ ಕೊಟ್ಟಿದ್ದಾರೆ, ಬಿಇ ಈಸ್ ಎ ಮೀಡಿಯನ್ ಅಂತ ಕೊಟ್ಟಿದ್ದಾರೆ. ಬಿಇ ಮೀಡಿಯನ್ ಅಂದ್ರೆ ಇಲ್ಲಿ ನಮ್ಗೆ ಮಿಡ್ ಪಾಯಿಂಟ್ ಗೆ ಕರೆಕ್ಟ್ ಸ್ಕೇಲ್ ಇಂದ ಮೆಜರ್ ಮಾಡಿ ಇಲ್ಲಿ ಮಿಡ್ ಪಾಯಿಂಟ್ ತಗೊಂಡು ಆ ಪಾಯಿಂಟ್ ನ ಈ ವರ್ಟೆಕ್ಸ್ ಗೆ ಜಾಯಿನ್ ಮಾಡ್ಬೇಕು. ಈ ರೀತಿ ಜಾಯಿನ್ ಮಾಡಿ ಇದಕ್ಕೆ ಇ ಅಂತ ನೇಮ್ ಮಾಡ್ಬೇಕು. ಇದು ಆಕ್ಚುಲ್ ಆಗತ್ತೆ, ಕರೆಕ್ಟ್ ಆಗತ್ತೆ. ನೀವು ಇದು ರಫ್ ಸ್ಕೆಚ್ ಆದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ನಾನು ಇನ್ನೊಂದು ನೀಟಾಗಿ ಮಾಡ್ತೀನಿ ಅಂತಂದ್ರೆ ಎ ಸಿ ಬೇಸ್ ಆಗಿ ಕೂಡ ತಗೋಬಹುದು. ಈಗ ನಾವು ರಫ್ ಸ್ಕೆಚ್ ಮಾಡ್ಕೊಂಡ್ವಲ್ಲ, ಗೊತ್ತಾಯ್ತಲ್ವಾ. ಸೊ ಈ ರೀತಿ ಟ್ರಯಾಂಗಲ್ ಮಾಡ್ಕೊಂಡು ಮೆಜರ್ ಮಾಡಿ ಮಾಡ್ಕೊಳ್ಳಿ. ಇಲ್ಲಿ ಎ ಸಿ ಏನಿದೆಯಲ್ಲ ಇದನ್ನ ಬೇಸಿಗೆ ಇಟ್ಕೊಳ್ಳಿ, ಇದನ್ನ ಬಿ ಅಂತ ನೇಮ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿ ಮಿಡ್ ಪಾಯಿಂಟ್ ತಗೊಂಡು ಇದು 6 ಸೆಂಟಿಮೀಟರ್ಸ್ ತಗೊಂಡಿದ್ರಿ. ಅವ್ರೇನ್ ಮೆಜರ್ ಕೊಟ್ಟಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ಮಿಡ್ ಪಾಯಿಂಟ್ ತಗೊಳಕ್ಕೆ ಈಸಿ ಆಗುತ್ತೆ. ಸೊ ಮಿಡ್ ಪಾಯಿಂಟ್ 3 ಸೆಂಟಿಮೀಟರ್ಗೆ ಮಿಡ್ ಪಾಯಿಂಟ್ ತಗೊಂಡ್ರೆ ನಮ್ಗೆ ನೋಡಿ ಬಿಇ ಅಂತ ನೇಮ್ ಮಾಡ್ಬಿಟ್ರೆ ಆಯ್ತು. ಓಕೆ, ಈಗ ಸೆಕೆಂಡ್ ಒನ್ ನೋಡಿ. ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಪಿ ಕ್ಯೂ ಅಂಡ್ ಪಿ ಆರ್ ಆರ್ ಆಲ್ಟಿಟ್ಯೂಡ್ಸ್ ಆಫ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿ, ಫಸ್ಟ್ ಒಂದು ರಫ್ ಸ್ಕೆಚ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಒಂದು ರಫ್ ಸ್ಕೆಚ್ ಮಾಡ್ಕೊಂಡೆ. ಪಿ ಕ್ಯೂ ಆರ್ ಅಂತ ನೇಮ್ ಮಾಡ್ಕೊಂಡ್ವಿ ನೋಡಿ. ಪಿ ಕ್ಯೂ ಪಿ ಆರ್ ಆರ್ ಆಲ್ಟಿಟ್ಯೂಡ್ಸ್ ಆಫ್ ಎ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಆಲ್ಟಿಟ್ಯೂಡ್ಸ್ ಆಗ್ಬೇಕು ಅಂತಂದ್ರೆ ಇಲ್ಲೇನಾಗ್ಬೇಕು ನೋಡಿ, ಪಿ ಕ್ಯೂ ಪಿ ಆರ್ ಎರಡು ಆಲ್ಟಿಟ್ಯೂಡ್ಸ್ ಅಂತ ಕೊಟ್ಟಿದ್ದಾರೆ. ಹಂಗ್ ಕೊಡ್ಬೇಕಂದ್ರೆ ಇಲ್ಲೇನಾಗ್ಬೇಕು, ಇಲ್ಲಿ 90 ಡಿಗ್ರಿ ಆಗ್ಬೇಕು. ಆಂಗಲ್ ಪಿ 90 ಡಿಗ್ರಿ ಆದ್ರೆ ಮಾತ್ರ ಎರಡು ಆಲ್ಟಿಟ್ಯೂಡ್ಸ್ ಆಗಕ್ ಸಾಧ್ಯ. ಸೊ ನಾವು ಇನ್ನೊಂದು ನೀಟಾಗಿ ಮಾಡ್ಕೊಳ್ಳೋಣ ನೋಡಿ. 90 ಡಿಗ್ರಿ ಮೆಜರ್ ಮಾಡಿ ಈ ರೀತಿ ಇದನ್ನ ಈ ರೀತಿ ಜಾಯಿನ್ ಮಾಡಿ ಈ 90 ಡಿಗ್ರಿ ಏನ್ ಮಾಡಿದಿರಲ್ಲ ಇದನ್ನ ಪಿ ಅಂತ ನೇಮ್ ಮಾಡಿ. ಓಕೆ, ಇದು ಆರ್ ಆಗಿ ಕ್ಯೂ, ಇದು ಆರ್ ಆಗಿರ್ಲಿ. ಓಕೆ, ಹಿಂಗಾದ್ರೂ ತಗೊಳ್ರಿ. ಪಿ ಕ್ಯೂ ಇಲ್ಲಿ ಆರ್ ಆದ್ರೆ ತಗೋಬಹುದು. ಓಕೆ, ಇಲ್ಲಿ ನೋಡಿ ಈಗ ಪಿ ಕ್ಯೂ ಪಿ ಆರ್ ಎರಡು ಆಲ್ಟಿಟ್ಯೂಡ್ಸ್ ಆಗತ್ತಲ್ಲ. ಹೆಂಗಾಗತ್ತೆ ಅಂದ್ರೆ ನೋಡಿ, ಪಿ ಆರ್ ಅಂತ ಆಲ್ಟಿಟ್ಯೂಡ್. ನೀವು ಈ ರೀತಿ ನೋಡಿ, ಈ ಸೈಡ್ ಇಂದ ನೋಡಿ, ಈ ಸೈಡ್ ಇಂದ ನೋಡಿದ್ರೆ ಇದನ್ನು ಹೈಟ್ ಆಗುತ್ತಲ್ವಾ. ಈ ಟ್ರಯಾಂಗಲ್ ಅಂತ ಎಲ್ಲಾ ಕಡೆಯಿಂದ ನೋಡಿದ್ರು ಟ್ರಯಾಂಗಲ್. ಈ ಸೈಡ್ ಇಂದ ನೋಡಿದ್ರೆ ಇದು ಹೈಟ್ ಆಗುತ್ತಲ್ವಾ. ಸೊ ಪಿ ಕ್ಯೂ ಆಲ್ಸೋ ಆಲ್ಟಿಟ್ಯೂಡ್ ಆಗುತ್ತೆ. ಇದು ರೈಟ್ ಆಂಗಲ್ ಆಗಿದೆ. ಓಕೆ, ಈಗ ನೆಕ್ಸ್ಟ್ ನೋಡಿ. ಥರ್ಡ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇನ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ವೈ ಎಲ್ ಈಸ್ ಅನ್ ಆಲ್ಟಿಟ್ಯೂಡ್ ಇನ್ ದ ಎಕ್ಸ್ಟೀರಿಯರ್ ಆಫ್ ದ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ ದ ಎಕ್ಸ್ಟೀರಿಯರ್ ಆಫ್ ದ ಟ್ರಯಾಂಗಲ್ ಅಂತ ಕೊಟ್ಟಾಗ ನಾವು ಅಪ್ ಟು ಆಂಗಲ್ಡ್ ಟ್ರಯಾಂಗಲ್ ಮಾಡ್ಬೇಕು. ಓಕೆ ನೋಡಿ,
ಈ ರೀತಿ ಮಾಡಬೇಕು. ಈ ರೀತಿ ಮಾಡಿ ಎಕ್ಸ್ ವೈ ಝೆಡ್ ಅಂತ ನೇಮ್ ಮಾಡಿದ್ವಿ. ಈಗ ಅವ್ರೇನ್ ಹೇಳಿದ್ರೆ ವೈ ಅಲ್ಲಿ ಇಸ್ ಅನ್ ಆಲ್ಟಿಟ್ಯೂಡ್ ಇನ್ ದ ಎಕ್ಸ್ಟೀರಿಯರ್ ಆಫ್ ದ ಟ್ರಯಾಂಗಲ್. ಅಂದ್ರೆ ನೋಡಿ, ಈಗ ವೈ ಇಲ್ಲಿದೆ, ವೈ ಇಂದ ನಾವು ಈ ತರ ಸ್ಟ್ರೈಟ್ ಲೈನ್ ಹಾಕೋಬೇಕು. ಯಾವ ರೀತಿ ಹಾಕೋಬೇಕು ಅಂದ್ರೆ ಇಲ್ಲಿ 90 ಡಿಗ್ರಿ ಆಗ್ಬೇಕು. ಇಲ್ಲಿಂದ ಇದು ಎಕ್ಸ್ಟೆನ್ಷನ್ ಮಾಡಿ ಇಲ್ಲಿಂದ 90 ಡಿಗ್ರಿ ಮಾಡಿ ಲೈನ್ ಹಾಕೊಂಡು ಇದಕ್ಕೆ ಜಾಯಿಂಟ್ ಮಾಡಿದ್ರೆ ಇದು ನೋಡಿ, ಇದು ಎಲ್ ಆಗುತ್ತೆ. ಆಯ್ತಲ್ವಾ? ವೈ ಅಲ್ಲಿ ಇಸ್ ಅನ್ ಆಲ್ಟಿಟ್ಯೂಡ್ ಕೂಡ ಆಯ್ತು, ಎಕ್ಸ್ಟೀರಿಯರ್ ಆಫ್ ದ ಟ್ರಯಾಂಗಲ್ ಕೂಡ ಆಯ್ತು. ಎಕ್ಸ್ಟೀರಿಯರ್ ಅಂದ್ರೆ ಹೊರಗಡೆ, ಹೊರಗಡೆ ಕೂಡ ಆಯ್ತು ಅಲ್ವಾ? ಸೊ ಈ ರೀತಿ ಜಾಯಿನ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ವೆರಿಫೈ ಬೈ ಡ್ರಾಯಿಂಗ್ ಎ ಡಯಾಗ್ರಾಮ್ ಇಫ್ ದ ಮೀಡಿಯನ್ ಅಂಡ್ ಆಲ್ಟಿಟ್ಯೂಡ್ ಆಫ್ ಅನ್ ಐಸೋಸ್ಲೆಸ್ ಟ್ರಯಾಂಗಲ್ ಕ್ಯಾನ್ ಬಿ ಸೇಮ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿ ಡಯಾಗ್ರಾಮ್ ಮಾಡ್ಬೇಕು ಅಂದ್ರೆ ಮೀಡಿಯನ್ ಅಂಡ್ ಆಲ್ಟಿಟ್ಯೂಡ್ ಸೇಮ್ ಇರ್ಬೇಕು ಅಂತ ಐಸೋಸ್ಲೆಸ್ ಟ್ರಯಾಂಗಲ್ ಅಲ್ಲಿ ಆಗುತ್ತಾ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ಫಸ್ಟ್ ಏನ್ ಮಾಡ್ಬೇಕು, ಒಂದು 6 ಯೂನಿಟ್ಸ್ ಇಟ್ಕೊಂಡು ಒಂದು ಲೈನ್ ಡ್ರಾ ಮಾಡಿ. ಓಕೆ, 6 ಯೂನಿಟ್ಸ್ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಯಾಕೆ, ಮಿಡ್ ಪಾಯಿಂಟ್ ಹಂಗೆ ತಗೊಂಡ್ಬಿಡಿ ಇಲ್ಲಿ 3 ಸೆಂಟಿಮೀಟರ್ಸ್. ಓಕೆ, 6 ಸೆಂಟಿಮೀಟರ್ಸ್ ಡ್ರಾ ಮಾಡಿದ್ರಿ, 3 ಸೆಂಟಿಮೀಟರ್ ಹಂಗೆ ಇಲ್ಲೊಂದು ಮಿಡ್ ಪಾಯಿಂಟ್ ಮಾಡಿದ್ರಿ. ಓಕೆ, ಇಲ್ಲಿ ಈ ಪಾಯಿಂಟ್ ಇಂದ ಪ್ರೊಟ್ರಾಕ್ಟರ್ ಇಟ್ಟು 90 ಡಿಗ್ರಿಗೆ ಕರೆಕ್ಟ್ ಮಾರ್ಕ್ ಮಾಡಿ. ಓಕೆ, ಮಾರ್ಕ್ ಮಾಡಿ ಲೈನ್ ಡ್ರಾ ಮಾಡಿ. ಮಾಡಿದ್ರ ಈಗ ಈ ಲೈನು ಈ ಪಾಯಿಂಟ್ ಜಾಯಿನ್ ಮಾಡಿ. ಈ ಪಾಯಿಂಟ್ ಜಾಯಿನ್ ಮಾಡಿ. ಓಕೆ, ಇದು ಬಿ ಸಿ ಅಂತ ನೇಮ್ ಮಾಡೋಣ. ಇದು ಎ ಆಗತ್ತೆ, ಇದು ಎಂ ಅಂತ ಇಡೋಣ. ಓಕೆ, ಈಗ ನೋಡಿ, ಇಲ್ಲಿ 3 ಸೆಂಟಿಮೀಟರ್, ಇಲ್ಲಿ 3 ಸೆಂಟಿಮೀಟರ್ ಇತ್ತು, ಈಕ್ವಲ್ ಇತ್ತಲ್ವಾ? ಸೊ ಇಲ್ಲಿ ಈಕ್ವಲ್ ಇರೋದ್ರಿಂದ ಇಲ್ಲಿ 90 ಡಿಗ್ರಿ ಮಾಡಿದ್ವಿ. 90 ಡಿಗ್ರಿ ಮಾಡಿರೋದ್ರಿಂದ ಇದು ಏನು ಎಷ್ಟಿದೆನೋ ಇದನ್ನು ಅಷ್ಟೇ ಇದೆ. ಸೊ ಈ ಟ್ರಯಾಂಗಲ್ ಎ ಬಿ ಸಿ ನಲ್ಲಿ 2 ಸೈಡ್ಸ್ ಈಕ್ವಲ್ ಇದ್ರೆ ನಾವೇನಂತೀವಿ, ಐಸೋಸ್ಲೆಸ್ ಟ್ರಯಾಂಗಲ್ ಅಂತೀವಿ. ಈ ಐಸೋಸ್ಲೆಸ್ ಟ್ರಯಾಂಗಲ್ ಅಲ್ಲಿ ಈಗ ಎ ಎಂ ಏನಾಯ್ತು, ಮೀಡಿಯನ್ ಕೂಡ ಆಯ್ತು, ಯಾಕಂದ್ರೆ ಮಿಡ್ ಪಾಯಿಂಟ್ ಇದೆ, ಇದು ಎಂ. ಓಕೆ, ಅಂಡ್ ಆಲ್ಟಿಟ್ಯೂಡ್ ಕೂಡ ಆಯ್ತು, 90 ಡಿಗ್ರಿ ಬಂತಲ್ವಾ, ಆಲ್ಟಿಟ್ಯೂಡ್ ಕೂಡ ಆಯ್ತು. ಓಕೆ, ಅಂಡರ್ಸ್ಟ್ಯಾಂಡ್? ಈಗ ನೆಕ್ಸ್ಟ್ ಒನ್ ಮಾಡೋಣ.